ಹಾ ಅದೇ ಮೋಹನ್ ಅನ್ಕೊಂಡೆ ಮೋಹನ್ ಮೂರ್ತಿಗಳೇ, ಮೂರ್ತಿನೇ. ಓಕೆ. ಮೋಹನ್ ಮೂರ್ತಿಗಳೇ, ನೀವು ನಿಮ್ಮ ಕಣ್ಣು ಮುಂದೆ ಅಥವಾ ನೀವು ನಿಮ್ಮ ಸ್ಮೃತಿಯಲ್ಲಿ, ಆಲೋಚನೆಯಲ್ಲಿ ನೀವು 1990ರ ರಕ್ಷಣಾ ಮಂತ್ರಿ, ಆಯ್ತಾ? ಈಗ ಕಂದಹಾರ್ ಹೈಜಾಕ್ ಆಗಿದೆ. ಈಗ ಏರೋಪ್ಲೇನು ಹೈಜಾಕ್ ಆಗಿ ಅಮೃತ್ಸರಲ್ಲಿ ಇಳಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಅವರು ರೀಫ್ಯೂಯಲ್ ಮಾಡಬೇಕು. ರೀಫ್ಯೂಯಲ್ ಮಾಡಕ್ಕೆ ಅವ್ರು ಇಳಿಸಿದಾಗ ನಿಮ್ಮ ನಿಮ್ಮ ಮುಂದೆ 2 ಪ್ರಸ್ತಾವಗಳಿದೆ. ಒಂದು, ಅಲ್ಲಿನ ನಮ್ಮ ಇಂಡಿಯನ್ ಆರ್ಮಿನ ಕಳಿಸಿ ಆ ಆ ವಿಮಾನನ ಸ್ಟಾರ್ಮ್ ಮಾಡಿ ಟೆರರಿಸ್ಟ್ನ ಹೊರಗಡೆ ತೆಗೆಯೋದು, ಅಥವಾ ಅವರು ಹೇಳೋ ತರ ಅವ್ರನ್ನ ಇಲ್ಲಿಂದ ಬಿಟ್ಟು ಕಳಿಸಿ ಅದಾದ್ಮೇಲೆ ನೆಗೋಷಿಯೇಟ್ ಮಾಡೋದು. 2 ಪಥಗಳಲ್ಲೂ ರಿಸ್ಕ್ ಇದೆ ಮತ್ತೆ ರಿವಾರ್ಡ್ ಇದೆ. ನಿಮ್ಮ ವಿಷಯ ಏನಂದ್ರೆ, ನೀವು ನಿಮ್ಮ ಮುಂದೆ ಈ ಪ್ರಸ್ತಾವ ಇಟ್ಟಿದ್ರೆ ನೀವು ಯಾವ ದಾರಿನ ತಗೋತಾ ಇದ್ರಿ? ಓಕೆ, ಒಳ್ಳೆ ಒಳ್ಳೆ ಟಾಪಿಕ್ ಕೊಟ್ರಿ ನನಗೆ. ನನ್ಗೆ ಮೊದಲನೇದೇನಪ್ಪಾ ಅಂತಂದ್ರೆ, ಆ ಕಿಡ್ನಾಪ್ ಆಗಿದಾರಲ್ಲ ಅವ್ರದ್ದು ಸೇಫ್ಟಿ ಇಂಪಾರ್ಟೆಂಟ್. ಅವರು ಸುರಕ್ಷಿತವಾಗಿ ಏನಂತಂದ್ರೆ ಬರ್ಬೇಕು. ಈಗ ಮೊದಲನೇದೇನಂದ್ರೆ, ನಾನು ಈಗ ಮಿಲಿಟರಿ ಆಪರೇಷನ್ ತಗೊಂಡಾಗ ನಾನು ಫಸ್ಟ್ ನಮ್ಮ ಇವ್ರಿಗೆ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರು ಆ ಕಾರ್ಯಾಚರಣೆ ನೇತೃತ್ವ ವಹಿಸ್ತಾರೆ ಅವ್ರಿಗೆ, ಅಲ್ಲಿರೋ ಪ್ರಯಾಣಿಕರು ಕಿಡ್ನಾಪ್ ಆಗಿದಾರಲ್ಲ ಅವರು ಒಂದು ಇದಾಗೋ ಪಾಸಿಬಿಲಿಟೀಸ್, ಅದ್ರಲ್ಲಿ ಕ್ಯಾಶುಯಾಲಿಟೀಸ್ ಆಗೋ ಪಾಸಿಬಿಲಿಟೀಸ್ ಎಷ್ಟಿದೆ ಅಂತ. ಸೊ ಅದ್ರ ಮೇಲೆ ಏನಂದ್ರೆ ನನ್ನ ಡಿಸಿಷನ್ ನಾನು ಬೇಸ್ ಮಾಡೋದು. ಯಾಕಂದ್ರೆ ಅದು ಹೋಗೋದು ಅವ್ರೊಬ್ರೇ ಹೋಗ್ಬಿಡ್ಬೋದು, ಬಟ್ ಅವ್ರ ಡಿಪೆಂಡೆಂಟ್ಸ್ ಅವ್ರು ತುಂಬಾ ಜನ ಇರ್ತಾರೆ. ಅದ್ರದ್ದು ಇಂಪ್ಯಾಕ್ಟ್, ಯಾರಾದ್ರೂ ಒಬ್ರು ಸತ್ತೋಗ್ಬಿಟ್ರೆ ಅದ್ರದ್ದು ಇಂಪ್ಯಾಕ್ಟ್ ತುಂಬಾ ದೊಡ್ಡದಿರ್ತದೆ. ಆ ಇಂಪ್ಯಾಕ್ಟ್ ನಮಗ್ ಗೊತ್ತಾಗಲ್ಲ. ಬರೀ ಅವರು ಓಕೆ ಇಂಥವ್ರು ಇಂಥ ದಿನ ಇಲ್ಲಿ ಸತ್ತೋಗ್ಬಿಟ್ರು ಅಂತ ಒಂದ್ ಲೈನ್ ಅಲ್ಲಿ ಇದರಲ್ಲಿ ಪೇಪರ್ ಅಲ್ಲಿ ಮುಗಿಸ್ಬಿಡ್ತಾರೆ. ಹಂಗಾಗಲ್ಲ. ಇರೋರು ಏನಂತಂದ್ರೆ ದಿನ ಸಾಯ್ತಾ ಇರ್ತಾರೆ. ಸೊ ಈ ಕೇಸಲ್ಲಿ ನೀವ್ ಹೇಳಿರೋ ಕೇಸಲ್ಲಿ ನನ್ಗೆ ಏನಂತಂದ್ರೆ ಈ ತರದೊಂದು ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಅನಾಲಿಸಿಸ್ ಮೇಲೆ ನನ್ನ ಇದನ್ನ ಏನಂತಂದ್ರೆ ಬೇಸ್ ಮಾಡ್ತೇನೆ. ಅದರ ಅರ್ಥ, ಈಗ ಸಪೋಸ್ ನಾನು ಏನಂದ್ರೆ ಇವ್ರದ್ದು ಈಗ ಯಾವ್ದೇ ಒಂದು ಕಾರ್ಯಾಚರಣೆ ಆದ್ರೂ ಅಲ್ಲಿ ರಿಸ್ಕ್ ಇದ್ದೇ ಇರ್ತದೆ. ಅಲ್ಲಿ ನಾವು ಏನಂತಂದ್ರೆ ಕ್ಯಾಶುಯಾಲಿಟಿ ಇರಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇವ್ರನ್ನ ಬಿಟ್ಬಿಟ್ಟು ಅವ್ರ ಉಗ್ರಗಾಮಿಗಳು ತಪ್ಪಿಸ್ಕೊಬಿಡಕ್ಕೆ ಅವಕಾಶ ಮಾಡ್ಕೊಟ್ಬಿಡೋದು ಅಂತಲ್ಲ. ಫಸ್ಟ್ ಅವ್ರನ್ನ ಬಿಡಿಸ್ಕೊಂಡ್ ಬಂದು ಆಮೇಲಿಂದ ಇವ್ರಿಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೋದು ಅನ್ನೋದನ್ನ ನೋಡ್ಬೇಕು. ಈಗ ನಾವು ಆಕ್ಚುಲಿ ಇಸ್ರೇಲ್ದೆ 2 ಉದಾಹರಣೆ ತಗೋಬಹುದು. ಒಂದ್ ಏನಂತಂದ್ರೆ, ಈ ರೇಡ್ ಆನ್ ಎಂಟೆಬೆ ಆಯ್ತಲ್ಲ, ಇದು ರವಿಕುಮಾರ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಥಂಡರ್ ಬೋಲ್ಟ್, ಆಪರೇಷನ್ ಥಂಡರ್ ಬೋಲ್ಟ್. ಆ ಕೇಸಲ್ಲಿ ಏನಂತಂದ್ರೆ ಎಲ್ಲರೂ ಇವ್ರನ್ನ ಹೈಜಾಕ್ ಮಾಡೋರ್ನ ಬಿಡಿಸ್ಕೊಂಡ್ ಬಂದ್ರು, ಒಳ್ಳೆ ರೀತಿಲಿ ಆಯ್ತು. ಅದೇ ಇನ್ನೊಂದು ಏನಂತಂದ್ರೆ, ಜರ್ಮನಿಲಿ ಒಲಿಂಪಿಕ್ಸ್ ಟೈಮ್ ಅಲ್ಲಿ ಒಂದು ಬ್ಲಾಕ್ ಫ್ರೈಡೆ ಅಂತ ಒಂದು ಇನ್ಸಿಡೆಂಟ್ ನಡೀತು. ಅವಾಗ್ಲೂ ಏನಂದ್ರೆ ಇಸ್ರೇಲಿ ಕ್ರೀಡಾಪಟುಗಳು ಯಾರಿದ್ದಾರೆ ಅವ್ರನ್ನ ಒತ್ತೆ ಆಳಾಗಿ ಇಟ್ಕೊಂಡಿದ್ರು. ಅವ್ರನ್ನ ಅಲ್ಲಿ ಬಿಡ್ಸಕ್ ಆಗಿಲ್ಲ. ಅಷ್ಟು ಜನ ಒತ್ತೆ ಆಳುಗಳನ್ನ ಏನಂತಂದ್ರೆ, ಅವರು ಯಾರು ಒತ್ತೆ ಆಳಾಗಿ ಇಟ್ಕೊಂಡಿದ್ರು ಅವರು ಉಗ್ರರು ಅವ್ರನ್ನೆಲ್ಲರನ್ನು ಸಾಯಿಸ್ತಾರೆ. ಅವ್ರ ಡಿಪೆಂಡೆನ್ಸ್, ಅವ್ರ ಕತೆ ಎಲ್ಲ ಏನಾಗತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವ್ರ ಸೇಫ್ಟಿ. ಯಾರೋ ಅಲ್ಲಿ ಯಾರು ಅಪಹರಣಕ್ಕೆ ಒಳಗಾಗಿದ್ದಾರೆ ಅವರು. ಎರಡನೇದು ಏನಂದ್ರೆ, ಅವ್ರನ್ನ ಬಿಡಿಸ್ಕೊಂಡ್ ಬಂದಾದ್ಮೇಲೆ ನಾವು ಯಾರು ಅಪಹರಿಸಿರ್ತಾರಲ್ಲ ಅವ್ರನ್ನ ಏನಂತಂದ್ರೆ ಬಿಡಬಾರ್ದು. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಈ ಬ್ಲಾಕ್ ಫ್ರೈಡೆ ಇದ್ರಲ್ಲೂ ಕೇಸಲ್ಲೂ ಮಾಡಿದ್ರು. ಯಾರು ಅಪಹರಿಸಿದ್ರು, ಇಸ್ರೇಲಿ ಕ್ರೀಡಾಪಟುಗಳನ್ನ ಸಾಯಿಸಿದ್ರು, ಅವ್ರನ್ನೆಲ್ಲ ಹುಡುಕೊಂಡೋಗಿ ಎಲ್ಲರನ್ನೂ ಏನಂತಂದ್ರೆ ಇದ್ ಮಾಡಿದ್ರು. ಅದ್ರ ಬಗ್ಗೆ ಮ್ಯೂನಿಚ್ ಅಂತ ಒಂದು ಮೂವಿ ಇದೆ, ನೋಡಿ ಅದು ನಿಮ್ಗೆ ಅವಕಾಶ ಸಿಕ್ಕಿದಾಗ. ನಾನು ಏನಂದ್ರೆ ಆ ಅಪ್ರೋಚ್ ನ ಯೂಸ್ ಮಾಡ್ತೀನಿ. ಫಸ್ಟ್ ಇವ್ರನ್ನ ಬಿಡಿಸ್ತೀನಿ, ಆಮೇಲಿಂದ ಏನಂತಂದ್ರೆ ಉಗ್ರಗಾಮಿಗಳನ್ನ ಯಾರಿದ್ದಾರೆ ಅವ್ರನ್ನ ಬೇಟೆಯಾಡೋದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇಷ್ಟ ಹೇಳ್ತಾ ನಾನು ವೇದಿಕೆನ ಮರಳಿ ನಮ್ಮ ಸೂರಜ್ ಅವರು ಕೊಡ್ತೀನಿ.